ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಇವತ್ತು ನಾನು ನನ್ನ ಚಾನಲಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಬಿಸಿಬೇಳೆ ಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೆ, ಆದರೆ ಪೌಡರ್ ರೆಸಿಪಿನ ಮೊದಲೇ ಸರಿ ಅಪ್ಲೋಡ್ ಮಾಡ್ತಿದ್ದೀನಿ. ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಕಪ್ಪಷ್ಟು ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ ಮತ್ತು ಒಂದು 4ರಿಂದ 5 ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ, ಬ್ಯಾಡಗೆ ಮೆಣಸಿನ್ಕಾಯಿ, ಇಲ್ಲಿ ಕಾಣಿಸ್ತಾ ಇದೆ ಏಲಕ್ಕಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗಸಗಸೆ ಮತ್ತು ಖಾರ ಮೆಣಸಿನ್ಕಾಯಿ, ಕೊಬ್ಬರಿ ಹಾಗೆ ಕರಿಬೇವು, ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಂಡು ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅದೆಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ನಾನು ಇವಾಗ ಬಿಸಿ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಕೂಡ ತುಂಬಾ ಸೀದೋಗೋ ಥರ ಫ್ರೈ ಮಾಡಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಇಲ್ಲಾಂದರೆ ಅರೋಮಾ ಬರುವಷ್ಟು ಹುರ್ಕೊಂಡ್ರೆ ಆಗುತ್ತೆ. ಇದನ್ನು ನೀವು ಒಟ್ಟಿಗೆ ಬೇಕಾದರೂ ಹುರ್ಕೋಬೋದು, ಆದರೆ ನಾನಿವಾಗ ಇಲ್ಲಿ ಸಪ್ರೇಟಾಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನಿವಾಗ ಇದೆಲ್ಲದನ್ನು ಕೂಡ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ. ಹುರಿವಾಗ ಸ್ವಲ್ಪ ನೋಡಿ ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ರುಚಿ ಆಗಿರ್ಬೋದು ಮತ್ತು ಅದನ್ನ ತುಂಬ ದಿನ ಇಡೋದಕ್ಕೂ ಕೂಡ ಆಗಿರಲ್ಲ, ಅದ್ರ ಬಣ್ಣನೂ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ನಾನು ಜೀರಿಗೆ ಪ್ರತಿಯೊಂದನ್ನು ಕೂಡ ಸಪ್ರೇಟಾಗಿ ನಾನು ಹುರ್ಕೊತಾ ಇದ್ದೀನಿ. ನೀವು ಬಿಸಿಬೇಳೆ ಬಾತ್ ಮಾಡುವಾಗ ಜೀರಿಗೆ ಆಗಿರ್ಬೋದು ಮತ್ತು ಕರಿಬೇವು ಆಗಿರ್ಬೋದು ಸ್ವಲ್ಪ ಜಾಸ್ತಿನೇ ಹಾಕಿ, ಇದರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಕೊಬ್ಬರಿನೂ ಕೂಡ ಗೋಲ್ಡನ್ ಬ್ರೌನ್ ಬರೋ ಥರ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಅದ್ರ ಜೊತೆ ಮೆಣಸಿನ್ಕಾಯಿನ ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ಡ್ರಾಪ್ದಷ್ಟು ಎಣ್ಣೆನ ಹಾಕಿ ಹುರಿತಾ ಇದ್ದೀನಿ, ಅದರಿಂದ ಘಾಟ್ ಬರೋದಿಲ್ಲ. ಸೊ ಹಾಗಾಗಿ ನಾನು ಎಣ್ಣೆನ ಸೇರಿಸ್ಕೊಂಡು ಅದರಿಂದ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹುರಿದ ನಂತರ ನಾನು ಇದು ಸ್ವಲ್ಪ ತಣ್ಣಗಾಕ್ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನ ಸಣ್ಣದಾಗಿ ಅಂದರೆ ಸ್ವಲ್ಪ ತರಿಯಾಗಿ, ಅಂದರೆ ತುಂಬಾ ಸಾಫ್ಟ್ ಆಗಲ್ಲ, ಸ್ವಲ್ಪನೇ ತರಿಯಾಗಿ ನಾನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಗ್ರೈಂಡ್ ಮಾಡಾಗಿದೆ, ನೀವು ನೋಡ್ತಿರ್ಬೋದು ಕಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಆರಿದ ಮೇಲೆ ಒಂದು ಏರ್ ಕಂಟೈನರ್ ಡಬ್ಬದಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ಒಂದು ಗಾಜಿನ ಬಾಟ್ಲಿನಲ್ಲಿ ಹಾಕಿ ಸ್ಟೋರ್ ಮಾಡೋದ್ರಿಂದ 2-3 ತಿಂಗಳ ಕಾಲ ಕೂಡ ಇಡ್ಬೋದು. ನಾನಿಲ್ಲಿ ತುಂಬಾ ಜಾಸ್ತಿ ಮಾಡಿಲ್ಲ, ಅಟ್ಲೀಸ್ಟ್ ಒಂದು 3 ಸರಿಗಾಗುವಷ್ಟು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.